ಲೇಡೀಸ್ ಅಂಡ್ ಜೆಂಟ್ಲ್ಮನ್, ವಿಧಾನಸೌಧ ಅಂದ್ರೆ ಅದೊಂದು ಪ್ರತಿಷ್ಠೆಯ ಪ್ರತೀಕ. ಅದರಲ್ಲೂ ರಾಜ್ಯ ವಿಧಾನಸಭೆಗೆ ತನ್ನದೇ ಪ್ರತಿಷ್ಠೆ ಕೂಡ ಇದೆ. ಇಲ್ಲಿ ಹಲವಾರು ನಾಯಕರು ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. ಇದು ಇಂದಿಗೂ ಕೂಡ ದೇಶವ್ಯಾಪಿ ತನ್ನದೇ ಪ್ರಾಮುಖ್ಯತೆಯನ್ನ ಕೂಡ ಹೊಂದಿದೆ. ಆದ್ರೆ ಇಂತಹ ಪ್ರಮುಖ ನಿರ್ಧಾರಗಳನ್ನ ಕೈಗೊಂಡಿರುವ ವಿಧಾನಸಭೆ ಭಾರಿ ಗಲಾಟೆಗೆ ಕಾರಣ ಆಗಿದೆ. ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ಪ್ರತಿಪಕ್ಷ ಬಿಜೆಪಿ ಶಾಸಕರು ಎಲ್ಲೇ ಮೀರಿದ ವರ್ತನೆ ತೋರಿದ್ದಾರೆ. ಇಷ್ಟಕ್ಕೂ ಅಲ್ಲಿ ಆಗಿದ್ದಾದ್ರೂ ಏನು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಬಜೆಟ್ ಪೂರ್ವ ವಿಧಾನಮಂಡಲ ಅಧಿವೇಶನ ಭಾರಿ ಹೈಡ್ರಾಮಾಗೆ ಸಾಕ್ಷಿಯಾಗುತ್ತೆ. ವಿಧಾನಸಭೆಯಲ್ಲಿ ಶಾಸಕರು ಎಲ್ಲೇ ಮೀರಿದ ವರ್ತನೆಯನ್ನು ತೋರಿದ್ದಾರೆ. ಇದು ಸ್ಪೀಕರ್ ಅವರನ್ನ ಸಿಟ್ಟಿಗೇರಿಸಿತು. ಹಾಸನ ಜಿಲ್ಲೆಯ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಬಿಜೆಪಿ ಶಾಸಕರನ್ನ ಕೆರಳುವಂತೆ ಮಾಡಿದ. ಮಹತ್ವಾಕಾಂಕ್ಷಿ ನರೇಗಾ ಯೋಜನೆಯನ್ನ ಕೇಂದ್ರದ ಮೋದಿ ಸರ್ಕಾರ ಬಿಬಿಜಿ ರಾಮ್ಜಿ ಅಂತ ಮರುನಾಮಕರಣ ಮಾಡಿರುವುದನ್ನ ಖಂಡಿಸಿ ಮಾತನಾಡ್ತಾ ಇದ್ರು. ಈ ವೇಳೆ ತಮ್ಮನ್ನ ವಿರೋಧಿಸಿದ ಬಿಜೆಪಿ ಶಾಸಕರನ್ನ ಶಿವಲಿಂಗೇಗೌಡರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನೂ ಇಲ್ಲ ಈ ಬಿಜೆಪಿಯವರಿಗೆ. ನಿನ್ನಂತ 100 ನಾಯಿಗಳು ಬಂದ್ರು ನಾನು ಎದುರಲ್ಲ. ನಾಯಿಗಳಿಗೆ ಕಡೆ ನೀವು. ಆ ನಾಯಿಗಳಿಗಾರ ಬುದ್ಧಿ ಇರುತ್ತೆ, ಅಷ್ಟು ಇಲ್ಲ ನಿಮಗೆ. ನೀವು ಹುಟ್ಟು ಅಯೋಗ್ಯರು. ಶಿವಲಿಂಗೇಗೌಡರ ಹೇಳಿಕೆಯನ್ನ ಖಂಡಿಸಿ ಬಿಜೆಪಿ ಶಾಸಕರು ಅವರನ್ನ ತರಾಟೆಗೆ ತೆಗೆದುಕೊಂಡ್ರು. ಆದ್ರೆ ಶಿವಲಿಂಗೇಗೌಡರು ತಮ್ಮ ಆರ್ಭಟವನ್ನ ಸದನದಲ್ಲಿ ಮುಂದುವರೆಸಿದ್ರು. ನೀನು ನಿನ್ನ ಹೆಂಡತಿ ತಹಸೀಲ್ದಾರ್ ಮುಟ್ಕೊಂಡು ದುಡ್ಡು ಹೊಡೆದಲ್ಲ, ಅಲ್ಲಿ ಹೋಗಿ ಹೇಳ್ತಾರೆ ಚಿಂಚೋಳಿಲಿ ಎಷ್ಟೆಷ್ಟು ದುಡ್ಡು ಹೊಡಿತಾ ಇದೀನಿ ಅಂತ. ಈ ವೇಳೆ ಕಾಂಗ್ರೆಸ್ನ ಶಾಸಕರು ಶಿವಲಿಂಗೇಗೌಡ ಅವರ ಬೆಂಬಲಕ್ಕೆ ನಿಂತುಕೊಂಡಿದ್ರು. ಈ ವೇಳೆ ಸದನ ಕಾವೇರಿ ಪರಿಸ್ಥಿತಿ ನಿಯಂತ್ರಿಸುವುದಕ್ಕೆ ಸ್ಪೀಕರ್ ಖಾದರ್ ಹರಸಾಹಸವನ್ನ ಮಾಡುವಂತಾಯ್ತು. ನಾನು ಇದರಿಂದ ವಿಚಲಿತನಾಗಲ್ಲ. ನಿನ್ನಂತ 100 ನಾಯಿಗಳು ಬಂದ್ರು ನಾನು ಎದುರಲ್ಲ. ನಾಯಿಗಳಿಗೆ ಕಡೆ ನೀವು. ಈ ಬಿಜೆಪಿ ಹಿಂಗೆ ಮಾಡಿ ತಾಳ ಹಾಕಿ ತಟ್ಟ ಹಾಕಿ ಈ ಅಧಿಕಾರಕ್ಕೆ ಬರಕ್ಕೆ ನಿಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ. ಒಟ್ಟಾರೆ ಬಜೆಟ್ ಪೂರ್ವ ವಿಧಾನಮಂಡಲ ಅಧಿವೇಶನ ಭಾರಿ ಕದನಕ್ಕೆ ಸಾಕ್ಷಿಯಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ನಿಮಗೆ ಮಾನ ಮರ್ಯಾದೆ ಇದ್ರೆ ಸರಿ.